ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕಾಸು ಅವ್ಯವಹಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಹಣ ಹೈದರಾಬಾದ್ಗೆ ಯಾಕೆ ಹೋಯಿತು? ಇದು ಟಿವಿ9ಗೆ ಪ್ರತಿಕ್ರಿಯೆ ನೀಡುವಂತಹ ಸಂದರ್ಭದಲ್ಲಿ ಅಶೋಕ್ ಅವರು ಕೇಳಿದಂತಹ ಪ್ರಶ್ನೆ. ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕದ ಹಣ ಹೈದರಾಬಾದ್ಗೆ ಯಾಕೆ ಹೋಗುತ್ತೆ? ಇದು ಆರ್ ಅಶೋಕ್ ಅವರ ಪ್ರಶ್ನೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿದ್ದ ಹಣ ಖಾಸಗಿ ಬ್ಯಾಂಕ್ಗೆ ವರ್ಗಾವಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಹಾಗೆ ತೆಲಂಗಾಣದಲ್ಲಿರೋದು ಕೂಡ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಟು ಕಾಂಗ್ರೆಸ್ ಪ್ಲಾನ್ ಆಗಿದೆ. ಇಡೀ ಕ್ಯಾಬಿನೆಟ್ ಕುಳಿತು ಪ್ಲಾನ್ ಮಾಡಿದ್ದಾರೆ. ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡ್ತಿರುವಂತಹ ಆರೋಪ. ಇಡೀ ಕ್ಯಾಬಿನೆಟ್ ಕೂತು ಪ್ಲಾನ್ ಆಗಿದೆ. ಮಹಾರಾಷ್ಟ್ರ, ಕೇರಳದಲ್ಲೇನು ಐಟಿ ಕಂಪನಿಗಳಿಲ್ವಾ? ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ? ಯಾಕೆ ಇಲ್ಲಿಗೆ ಹೋಗುತ್ತೆ? ಕಾಂಗ್ರೆಸ್ ಇರುವಂತಹ ರಾಜ್ಯವನ್ನೇ ಹುಡುಕಿದ್ದಾರೆ ಅಂತ ಅಶೋಕ್ ಹೇಳಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನ್ನಿಯಡ್ಕ ಆರ್ ಅಶೋಕ್ ಅವ್ರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ರಾಜೀನಾಮೆಗೆ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಆ ನಿಟ್ಟಿನಲ್ಲಿ ಒಂದಷ್ಟು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಖುದ್ದಾಗಿ ಬ್ಯಾಂಕ್ಗಳಿಗೆ ಪತ್ರವನ್ನ ಬರೆಯುವಂತ ಮುಖಾಂತರ ಮತ್ತಷ್ಟು ಈ ಅವ್ಯವಹಾರದ ಕುರಿತಾದಂಥ ಮಾಹಿತಿಗಳು ಹೊರಬರ್ತಾ ಇದೆ. ಕರ್ನಾಟಕದ ಹಣ ಹೈದರಾಬಾದ್ಗೆ ಯಾಕೆ ಹೋಯಿತು ಅನ್ನೋ ಪ್ರಶ್ನೆ, ಮೂಲ ಪ್ರಶ್ನೆ ಇವಾಗ ಬಂದಿದೆ. ಅದು 9 ಕಂಪನಿಗಳಿಗೆ, IT ಕಂಪನಿಗಳಿಗೆ. ನ್ಯಾಷನಲೈಸ್ ಬ್ಯಾಂಕಲ್ಲಿದ್ದಂಥ, ಯೂನಿಯನ್ ಬ್ಯಾಂಕಲ್ಲಿ ಇದ್ದಂಥ MG ರಸ್ತೆ ಬೆಂಗಳೂರು ಯೂನಿಯನ್ ಬ್ಯಾಂಕಲ್ಲಿದ್ದ ಹಣವನ್ನು ಜುಬ್ಲಿ ಹಿಲ್ಸ್ ಹೈದರಾಬಾದ್, ನೋಡಿ ಹೆಂಗೆ ಮ್ಯಾಚ್ ಮಾಡಿದಾರಂತ. ಇಲ್ಲಿ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ಅಲ್ಲಿ ಹೈದರಾಬಾದಲ್ಲಿರೋದೂ ಕೂಡ ತೆಲಂಗಾಣದಲ್ಲಿ, ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ. ಅಂದರೆ ಕಾಂಗ್ರೆಸ್ ಟು ಕಾಂಗ್ರೆಸ್ ಹಣನ ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇಡೀ ಕ್ಯಾಬಿನೆಟ್ ಕೂತು ಮಾಡಿರೋವಂಥದ್ದು. ಇವಾಗ ಗೊತ್ತಾಗ್ಬಿಟ್ಟಿದೆಯಲ್ಲ, ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಪ್ರೈವೇಟ್ ಬ್ಯಾಂಕು. ಅಲ್ಲಿಂದ ಅದನ್ನು ATM ಮಾಡಿ ಕಳಿಸ್ಬೇಕು. ಎಲ್ಲಿಗೆ? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ಕೇಂದ್ರದ ಕಾಂಗ್ರೆಸ್ಗೆ. ನೋಡಿ, ಒಬ್ಬ ಕಾಂಗ್ರೆಸ್ ಅವರು ಏನೋ ಬಾಯ್ಬಿಡ್ತಾರೆ. ಈಗ ಸುರ್ಜೇವಾಲಾ ಅವರು ಈಶ್ವರಪ್ಪನವ್ರ ಘಟನೆ ಆದಾಗ 100 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪಾಪಿ ಸರ್ಕಾರ, ಕಾಂಟ್ರಾಕ್ಟರ್ ಹಣವನ್ನು ನುಂಗಾಕ್ಬಿಟ್ರು, ಹಂಗೆ ಹಿಂಗೆ ಅಂತ. ಜಸ್ಟ್ 50-60 ಲಕ್ಷಕ್ಕೆ. ಇದು 187 ಕೋಟಿ ಹಗರಣ ಆದ್ರೂ ಎಲ್ಲಿದ್ದೀಯಪ್ಪ ಸುರ್ಜೇವಾಲಾ? ಎಲ್ಲಿದ್ದೀಯಾ ಸುರ್ಜೇವಾಲಾ? ಸ್ವಲ್ಪ ಬಾಯ್ ಬಿಡು. ರಾಹುಲ್ ಗಾಂಧಿ ಅವರೇ, ಫಾರಿನ್ ಓಡೋಗ್ಬಿಟ್ಟಿದ್ದೀರಾ? ಮೊದಲೇ ಹೇಳ್ತಾಯಿದ್ರು BJP ಅವರೆಲ್ಲ, ಎಲೆಕ್ಷನ್ ಮುಗಿದ ತಕ್ಷಣ ಫಾರಿನ್ ಓಡೋಗ್ಬಿಡ್ತಾರೆ ಅಂತ. ಫಾರಿನ್ ಓಡೋಗಿದ್ರೆ ಅಲ್ಲಿಂದಾದರೂ ಟ್ವೀಟ್ ಮಾಡಿ ನಿಮ್ಮ ಅಕೌಂಟ್ಗೆ ಬರಬೇಕಾಯಿತು 187 ಕೋಟಿ ಹಣ. ನೀವು ಸುಮ್ಮನೆ ಇದ್ದೀರಾ ಅಂದರೆ ಇದರಲ್ಲಿ ನಿಮ್ಮದು ಕೂಡ ಪಾಲಿದೆ, ನೀವು ಕೂಡ ಇದ್ರ ಪಾತ್ರದಾರರು ಅನ್ನೋದು ಸ್ಪಷ್ಟವಾಗಿ ಆಗ್ತಾ ಇದೆ. ಅಂದರೆ ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡಿರೋ ಅಂಥದ್ದು. ಅದಕ್ಕೆ ಯಾವುದೋ ಮಂತ್ರಿ ಅಲ್ಲ, ಇಡೀ ಸರ್ಕಾರನೇ ಭಾಗಿ. ಇದಕ್ಕೆ ಇಡೀ ಸರ್ಕಾರನೇ ವಜಾ ಮಾಡಬೇಕು ಅಂತೇಳಿ ನಾವು ಗವರ್ನರನ್ನು ಭೇಟಿ ಮಾಡ್ತೀವಿ. ಸಿದ್ದರಾಮಯ್ಯನವರೇ ಲೆಕ್ಕ ಕೊಡಿ, ದಲಿತರ ಹಣ ನುಂಗಿದ ಕಾಂಗ್ರೆಸ್, ಸಿದ್ದರಾಮಯ್ಯನವರೇ ಲೆಕ್ಕ ಕೊಡಿ, ಫೈನಾನ್ಸ್ ಮಿನಿಸ್ಟರ್ ನೀವೇ ಅಂತೇಳಿ ಈ ಬ್ಯಾನರ್ ಅಡಿಯಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರದ ವಜಾಕ್ಕೆ ಹೋರಾಟ ಮಾಡ್ತೀರಿ. ಸಿದ್ದರಾಮಯ್ಯನವರ ರಾಜೀನಾಮೆಗೋಸ್ಕರ ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ಸಿನ ಧಮಕಿಯಿಂದ, ಅದರಿಂದ ನೇರ ಕಾರಣ, ಅವರ ಸಾವಿಗೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಆ ಒಬ್ಬ ನಿಷ್ಠಾವಂತ ಅಧಿಕಾರಿಯ ಸಾವಿಗೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಮೊದಲ ವಿಕೆಟ್, 1 ವರ್ಷದ ಕಾಂಗ್ರೆಸ್ಸಿನ ಸಾಧನೆ, ಫಸ್ಟ್ ವಿಕೆಟ್ ಬಿದ್ದೋಯ್ತು ಅಂತಲೇ ಅರ್ಥ. ಫಸ್ಟ್ ವಿಕೆಟ್ ಡೌನ್, ಬಿದ್ದಂಗೆ ಇದು. ಇನ್ನು ಸಿಟಿ ರವಿ ಜೊತೆ ಪಾಲು ಹಂಚಿಕೊಂಡಿದ್ದಾರೆ ಎಂಬ ಡಿಕೆ ಹೇಳಿಕೆಗೆ ಕಿಡಿಕಾರಿದ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಜೊತೆಗೆ ಪಾಲು ಹಂಚಿಕೊಂಡಿದ್ದಾರೆ. ಡಿಕೆ ಹೇಳಿಕೆಗೆ ಈಗ ಬಿಜೆಪಿಯ ಮಾಜಿ ಶಾಸಕ ಸಿಟಿ ರವಿ ಕಿಡಿಕಾರಿದ್ದಾರೆ. DK ಶಿವಕುಮಾರ್ DCM ಅನ್ನೋದನ್ನ ಮರೆತಿದ್ದಾರೆ. ಆ ದಿನಗಳ ಶಿವಕುಮಾರ್ ಆಗಿಯೇ ಇದ್ದಾರೆ. ಇದರಿಂದ ಹೊರಬಂದು DK ಶಿವಕುಮಾರ್ ಮಾತನಾಡಲಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಒಬ್ಬ ಜವಾಬ್ದಾರಿತ DCM ಆಗಿ ಮಾತಾಡಬೇಕು ಅಂತ. ಏನಾಗಿದೆ, DK ಶಿವಕುಮಾರ್ ಅವರು ಡೆಪ್ಟಿ CM ಅನ್ನೋದನ್ನು ಮರ್ತಿದ್ದಾರೆ. ಅವ್ರ ಹೇಳಿಕೆಗಳು ಆ ದಿನಗಳ ಗುಂಗಿನಲ್ಲೇ ಹೇಳಿಕೆ ಕೊಡ್ತಾರೆ. ಅದೇ ಸಮಸ್ಯೆ. ಆ ದಿನಗಳ ಗುಂಗಿನಿಂದ ಹೊರಗೆ ಬರ್ಬೇಕು ಅವರು. ಆ ದಿನಗಳ ಗುಂಗಿನಿಂದ ಹೊರಗೆ ಬಂದು ತಾನೊಬ್ಬ ಉಪಮುಖ್ಯಮಂತ್ರಿ, ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರೋರು. ಆ ಕನಸು ಕಾಣ್ತಿರೋರು ಜವಾಬ್ದಾರಿ ರೀತಿಯಿಂದ ಹೇಳಿಕೆ ಕೊಡಬೇಕು. ಇಷ್ಟೆಲ್ಲ ಹಗರಣ ಆದ್ರೂ ಹಗರಣನೇ ಆಗಿಲ್ಲ ಅಂತ ಅನ್ನೋದು ಅಂದ್ರೆ ಇನ್ನಿವರಿಗೆ ಇನ್ನೆಷ್ಟು ಮಾಡಿರ್ಬೋದು ಇವ್ರಿಗೆ ಅಂತ. 187 ಕೋಟಿ ದೊಡ್ಡ ಹಗರಣ ಅಂತ ಅನ್ನಿಸ್ತಾ ಇದ್ರೆ